Hi students, this is probability part 4. In this video, ಈ ವಿಡಿಯೋದಲ್ಲಿ ನಾವು ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್, ಥಿಯರಮ್ ಆನ್ ಟೋಟಲ್ ಪ್ರೊಬ್ಯಾಬಿಲಿಟಿ ಹಾಗೆ ಬೇಸ್ ಥಿಯರಮ್ ಬಗ್ಗೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಟೋಟಲ್ ಪ್ರೊಬ್ಯಾಬಿಲಿಟಿಯಲ್ಲಿ 2 ಅಥವಾ 3 ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ ಈಸ್ ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. What is the definition of partition of sample space means? S be a sample space corresponding to the random experiment. E1, E2, E3, En, it means I taken from so on to n be an events of S such that the first condition is Ei intersections Ej is null set for each I is not equal to j. It means pairwise disjoint or mutually exclusive events. ನಾವು ಹೇಗೆ ಬೇಕಾದ್ರೆ ಹೇಳ್ಬೋದು, the events E1, E2, E3, En are events of a sample space as pairwise disjoints or mutually exclusive events. The first conditions. The second conditions, union of Ei taken from 1 to n and each Ei is greater than 0. The union of Ei is equal to sample space S. Each Ei is greater than 0. It means each Ei is not a empty set. E1 union E2 union E3 E1 E2 E3 En are partition of sample space. So A is an event. ಇದರಲ್ಲೆಲ್ಲ ಇರುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳಿ. Here E1, E2, E3, En ಅಲ್ಲಿದೆ, partition of sample space ಆಗಿದೆ. A is an event associated with the same sample spaces. ಆಗ ನಮಗೆ probability of A ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? E1, E2, E3, E4, En ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ವಾಟ್ ಈಸ್ A here? A ಅಂದರೆ ಏನು? ದಿಸ್ ಒನ್ ಈಸ್ ಈ ಕಂಡೀಷನ್ಸ್. ಇದು E1, ಇದು ದಿಸ್ ಪೋರ್ಷನ್ ಈಸ್ ದ ಇಂಟರ್ಸೆಕ್ಷನ್ ಆಫ್ E1 and A. Therefore, this one is, you can say that the portions on A in E1 ಅಂತ ಹೇಳ್ಬೋದು. ಅದನ್ನೇ A given E1, A ಒಳಗೆ E1 ಇನ ಪೋರ್ಷನ್ ಹೇಳ್ಬೋದು, ಅಥವಾ E ಒಳಗೆ A ಇನ ಪೋರ್ಷನ್ಸ್ ಹೇಳ್ಬೋದು. ಇನ್ A ಅಂತ ತಗೊಂಡಾಗ A ಒಳಗೆ E1 ಇನ ಪೋರ್ಷನ್ಸ್, ಆ್ಯಂಡ್ ಈ ಪೋರ್ಷನ್ಸ್ E2 ಅಂತ ತಗೊಂಡ್ರೆ A ಒಳಗೆ E2 ಇನ ಪೋರ್ಷನ್, E2 ಒಳಗೆ A ಇನ ಪೋರ್ಷನ್ಸ್, E1 ಒಳಗೆ A ಪೋರ್ಷನ್ಸು, E2 ಒಳಗೆ ಎ ಯ ಪೋರ್ಷನ್ಸ್, ಅಥವಾ ಎ ಒಳಗೆ E1 ಪೋರ್ಷನ್ಸ್, ಎ ಒಳಗೆ E2 ಪೋರ್ಷನ್ಸ್. ಬಟ್ ನಮಗಿಲ್ಲಿ E1 ಒಳಗೆ ಎ ಯ ಪೋರ್ಷನ್ಸ್, E2 ಒಳಗೆ ಎ ಯ ಪೋರ್ಷನ್ಸ್, En ಒಳಗೆ ಎ ಯ ಪೋರ್ಷನ್ಸ್ ಅಂತ ಬರುತ್ತೆ. ಇದು ಪ್ರೂಫ್ ಈಸ್ ನಾಟ್ ನೆಸೆಸರಿ, ಬಟ್ ಫಾರ್ ನಾಲೆಜ್ ಈ ಎ ಅನ್ನು ನಾವು ಡಿಫೈನ್ ಮಾಡಿದಾಗ, ಹೌ ಟು ಯು ಕ್ಯಾನ್ ಡಿಫೈನ್ ಎ? ಹಿಯರ್ ಎ ಈಸ್ ಈಕ್ವಲ್ ಟು ದಿಸ್ E1 ಯೂನಿಯನ್ ಎ, E2 ಯೂನಿಯನ್ ಎ, E3 ಯೂನಿಯನ್ ಎ, En ಯೂನಿಯನ್ ಎ ಆಗೋದಿಲ್ವಾ? ದ ವ್ಯಾಲ್ಯೂ ಆಫ್ ಎ ಈಸ್ ಈಕ್ವಲ್ ಟು ದ ಟೋಟಲ್ ಎ ಬೇಕು ಅಂತ ಹೇಳಿದಾಗ ಜೊಮೆಟ್ರಿಕಲ್ ಆಗಿ ದಿಸ್ ಪೋರ್ಷನ್ ಪ್ಲಸ್ ದಿಸ್ ಪೋರ್ಷನ್ ಪ್ಲಸ್ ದಿಸ್ ಪೋರ್ಷನ್ಸ್ ಪ್ಲಸ್ ದಿಸ್ ಪೋರ್ಷನ್ಸ್ ಪ್ಲಸ್ ದಿಸ್ ಪೋರ್ಷನ್ಸ್, ಎಲ್ಲ ಪೋರ್ಷನ್ಸನ್ನು ಸೇರಿಸಿದಾಗ ಯೂನಿಯನ್ ಮಾಡಿದಾಗ ಯು ಗೆಟ್ ಎ. ಹಿಯರ್ E1 ಇಂಟರ್ಸೆಕ್ಷನ್ಸ್ ಎ, E2 intersections A, E3 intersections A, En intersections A, ಎಲ್ಲ ಪೋರ್ಷನ್ ಸೇರಿಸ್ತೀವಿ ಯೂನಿಯನ್ ಅಂತ. ಹಿಯರ್ ಯು ನೋ ದ್ಯಾಟ್ E1, E2, E3 N are partition of sample space ಆದಾಗ E1 intersections A, E2 intersections A, E3 intersections A is also pairwise disjoint ಆಗಿರುತ್ತೆ. ಇಟ್ ಈಸ್ ಕ್ಲಿಯರ್? ಇಟ್ ಈಸ್ ಎ ಪಾರ್ಟಿಷನ್ ಆಫ್ ಎ ಆಗಿರುತ್ತೆ. ದೇರ್ಫೋರ್ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಈಕ್ವಲ್ ಟು ಏನು ಬರುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಯೂನಿಯನ್ ಅಂತ ಹೇಳಿದಾಗ ಅಡಿಷನ್ಸ್ ಥಿಯರಮ್ ಬರುತ್ತೆ. ದೀಸ್ ಈವೆಂಟ್ಸ್ ಆರ್ ಪೇರ್ವೈಸ್ ಡಿಸ್ಜಾಯಿಂಟ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ದೇರ್ಫೋರ್ ದಿಸ್ ವ್ಯಾಲ್ಯೂ ಈಸ್ ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟರ್ಸೆಕ್ಷನ್ಸ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟರ್ಸೆಕ್ಷನ್ಸ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E3 ಇಂಟರ್ಸೆಕ್ಷನ್ಸ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ En ಇಂಟರ್ಸೆಕ್ಷನ್ಸ್ ಎ ಅಂತ ಬರೀತೀವಿ. ನೆಕ್ಸ್ಟ್ ಇಂಟರ್ಸೆಕ್ಷನ್ ಅಂತ ಹೇಳಿದಾಗ ಯಾವುದನ್ನು ಯೂಸ್ ಮಾಡ್ತೀವಿ? ಮಲ್ಟಿಪ್ಲಿಕೇಶನ್ಸ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ ಅಂತ. ದೇರ್ಫೋರ್ ಪ್ರೊಬ್ಯಾಬಿಲಿಟಿ ಆಫ್ ಎ ಈಕ್ವಲ್ ಟು ವಾಟ್ ಈಸ್ ಮಲ್ಟಿಪ್ಲಿಕೇಶನ್ಸ್ ಥಿಯರಮ್ ಆಫ್ E1 ಇಂಟರ್ಸೆಕ್ಷನ್ಸ್ ಎ? ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ E1 plus probability of E2 into probability of A given E2 plus probability of E3 into probability of A given E3. ಹಾಗೆ last term is probability of En into probability of A given En. This one is the
ಥಿಯರಮ್ ಆನ್ ಟೋಟಲ್ ಪ್ರೊಬಾಬಿಲಿಟಿ. ಈ ಎ ಎಲ್ಲದರಲ್ಲೂ ಇದ್ದಾಗ ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಎ? ಆಗ ಏನೇನು ಡಿಪೆಂಡ್ ಆಗುತ್ತೆ? E1 ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು ಭಾಗದಲ್ಲಿದೆ, E2 ಸ್ಯಾಂಪಲ್ ಸ್ಪೇಸ್ದಲ್ಲಿ ಎಷ್ಟು ಭಾಗದಲ್ಲಿದೆ, En ಸ್ಯಾಂಪಲ್ ಸ್ಪೇಸ್ದಲ್ಲಿ ಎಷ್ಟು ಭಾಗದಲ್ಲಿದೆ, ಅದರೊಳಗಡೆ E1ನ ಪೋರ್ಷನ್ಸ್, ಎನ ಪೋರ್ಷನ್ಸ್ ಏನು ಅಂತ ಹೇಳಿದಾಗ ಇವಾಗ ಟೋಟಲ್ ಥಿಯರಮ್ ಆಫ್ ಪ್ರೊಬಾಬಿಲಿಟಿ ಇವೆಲ್ಲವನ್ನು ಸೇರಿಸಿದಾಗ ಟೋಟಲ್ ಥಿಯರಮ್ ಆನ್ ಪ್ರೊಬಾಬಿಲಿಟಿ ಸಿಗುತ್ತೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ ತಗೊಳ್ತೀವಿ. ದ ಸ್ಟ್ರೆಂತ್ ಈಸ್ 3 ಆರ್ಟ್ಸು, ಕಾಮರ್ಸು, ಸೈನ್ಸು ಪಾರ್ಟಿಷನ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. 3 ಪೇರ್ ವಾಯ್ಸ್ ಡಿಸ್ಜಾಯಿಂಟ್ಸ್ ಎಲ್ಲವನ್ನೂ ಸೇರಿಸಿದಾಗ ನಮಗೆ ಸ್ಯಾಂಪಲ್ ಸ್ಪೇಸ್ ಕಾಲೇಜಿನ ಪರ್ಸಂಟೇಜ್ ಇದು ಸ್ಟ್ರೆಂತ್ ಸಿಗುತ್ತೆ. ಹಾಗೆ ಪ್ರತಿಯೊಂದರಲ್ಲೂ ಮಿನಿಮಮ್ ಒಂದೊಂದು ಎಲಿಮೆಂಟ್ಸ್ ಸ್ಟೂಡೆಂಟ್ಸ್ ಇರಲೇಬೇಕು ಅನ್ನುವಂಥ ಕಂಡೀಷನ್ನು. ಸಪೋಸ್ ಹಿಯರ್ ಯು ಕ್ಯಾನ್ ಸಿಲೆಕ್ಟ್ ಎ ಟೀಮ್, ಫುಟ್ಬಾಲ್ ಟೀಮ್, ಕಾಲೇಜಿನ ಫುಟ್ಬಾಲ್ ಟೀಮು, ಕ್ರಿಕೆಟ್ ಟೀಮನ್ನು ನಾವು ಸಿಲೆಕ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಎ ಅಂದಾಗ ಆ ಸ್ಟೂಡೆಂಟ್ಸ್ ಎಲ್ಲಿರ್ಬೋದು? ಆರ್ಟ್ಸಲ್ಲಿರ್ಬೋದು, ಕಾಮರ್ಸಲ್ಲಿರ್ಬೋದು, ಸೈನ್ಸಲ್ಲಿರ್ಬೋದು. ಆಗ ನಾವು ಸಿಲೆಕ್ಟ್ ಮಾಡುವಾಗ ಒಂದು ಕಂಡೀಷನ್ಸ್, ಕಾಲೇಜಲ್ಲಿ ಆ ಸೈನ್ಸ್ ಸ್ಟೂಡೆಂಟ್ಸ್ ಸ್ಟ್ರೆಂತ್ ಏನು, ಅದರಲ್ಲಿ ಎಷ್ಟು ಜನ ಸಿಲೆಕ್ಟ್ ಮಾಡ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇದು ಕಾಮರ್ಸಿನ ಸ್ಟ್ರೆಂತ್ ಏನು, ಅದರಲ್ಲಿ ಎಷ್ಟು ಜನ ಸಿಲೆಕ್ಟ್ ಮಾಡ್ತೀವಿ, ಹಾಗೆ ಆರ್ಟ್ಸ್ ಸ್ಟ್ರೆಂತ್ ಏನು, ಅದರಲ್ಲಿ ಎಷ್ಟು ಜನನ ಸಿಲೆಕ್ಟ್ ಮಾಡ್ಬೋದು. ದೆನ್ ಟೋಟಲ್ ನಮಗೆ ಫುಟ್ಬಾಲ್ ಟೀಮ್ ಇನ್ ಕಾಲೇಜ್ ಪರ್ಸಂಟೇಜ್, ಇದನ್ನು ನಾವು ಚಾನ್ಸನ್ನು ಕಂಡುಹಿಡಿಬೋದು. ದಟ್ ಈಸ್ ದ ಟೋಟಲ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ. ಇದೆರಡು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ರಿವರ್ಸ್ ಪ್ರೊಬ್ಯಾಬಿಲಿಟಿ ಅಥವಾ ಬೇಸ್ ಥಿಯರಮ್ ಅಂತ ಕರಿತೀವಿ. ಸಪೋಸ್ E1, E2, E3, EN ಪಾರ್ಟಿಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಗೊತ್ತಿದೆ, ಪೇರ್ ವಾಯ್ಸ್ ಡಿಸ್ಜಾಯಿಂಟ್ ಯೂನಿಯನ್ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಬರಬೇಕು. ಈಚ್ ಈವೆಂಟ್ಸ್ ಕಂಟೈನಿಂಗ್ ಅಟ್ಲೀಸ್ಟ್ 1 ಸ್ಯಾಂಪಲ್ ಪಾಯಿಂಟ್ ಇರಲೇಬೇಕು. AB ಆ್ಯಂಡ್ ಈವೆಂಟ್ ಅಸೋಸಿಯೇಟೆಡ್ ವಿತ್ ದ ಸೇಮ್ ಸ್ಯಾಂಪಲ್ ಸ್ಪೇಸ್. ಎಸ್ಸು ನಾವು ನೋಡಿದ್ವಿ. ದ ಟೋಟಲ್ ಪ್ರೊಬ್ಯಾಬಿಲಿಟಿ ಆಫ್ ಎ ಅನ್ನು ಗೊತ್ತಿದೆ ನಮಗೆ. ಎ ಇಸ್ ನಾಟ್ ಎ ನಲ್ ಸೆಟ್ ಆಗಿರುತ್ತೆ. ದ ಪ್ರೊಬ್ಯಾಬಿಲಿಟಿ ಆಫ್ ಅಕರೆನ್ಸ್ ಆಫ್ ಎ ಡ್ಯೂ ಟು ದ ಅಕರೆನ್ಸ್ ಆಫ್ EM ಅನ್ನೋದು ಒನ್ ಆಫ್ ದ ಈವೆಂಟ್ಸ್ ಆಗಿರುತ್ತೆ. ಹಿ ಇಸ್ ಗಿವನ್ ಬೈ ಪ್ರೊಬ್ಯಾಬಿಲಿಟಿ ಆಫ್ EM ಗಿವನ್ ಎ. ಪ್ರೊಬ್ಯಾಬಿಲಿಟಿ ಇದು ರಿವರ್ಸು. ಹಿಂದಿಂದು ನಾವು ಎ ಗಿವನ್ EM ಅಂತ ಬರಿತೀವಿ. EM ಒಳಗೆ ಎಯ ಪೋರ್ಷನ್ ಏನು ಅಂತ, ಇದನ್ನು ನಾವು ರಿವರ್ಸ್ ಆಗಿ ಹೇಳ್ತೀವಿ. ಎ ಒಳಗೆ EM ಪೋರ್ಷನ್ ಏನು. ಹಿಂದಿನ ಸಲ EM ಒಳಗೆ ಎಯ ಪೋರ್ಷನ್ಸ್ ನೋಡಿದ್ದೀವಿ. ಈಗ ನಾವು ರಿವರ್ಸ್ ಆಗಿ ಎ ಒಳಗೆ EM ಪೋರ್ಷನ್ ಏನು ಅಂತ, ದಟ್ ಒನ್ ಈಸ್ ದ ಬೇಸ್ ಥಿಯರಮ್ ಆರ್ ರಿವರ್ಸ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ EM ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ EM divided by total probability of E1 into probability of A given E1 plus probability of E2 into probability of A given E2 plus probability of E3 into probability of A given E3. The last term is probability of En into probability of A given EM. ಇದನ್ನೇ ನಾವು ಬೇಸ್ ಥಿಯರಮ್ಸ್ ಆರ್ ರಿವರ್ಸ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. E1, E2, E3 are ಪಾರ್ಟಿಷನ್ ಆಫ್ ಸ್ಯಾಂಪಲ್ ಸ್ಪೇಸು, AB ಆ್ಯಂಡ್ ಇವೆಂಟ್ಸ್ ಆಗಿರುತ್ತೆ. The sigma notation is also probability of EM given A is equal to probability of EM into probability of A given EM divided by total probability P of A ಅಂತ ಹೇಳ್ತೀವಿ. ಇದನ್ನೇ ನಾವು ಜೊಮೆಟ್ರಿಕಲ್ ಆಗಿ ನೋಡೋದಿದ್ರೆ ಇಟ್ ಈಸ್ ದ ಸ್ಯಾಂಪಲ್ ಸ್ಪೇಸು. ದೀಸ್ ಆರ್ ಪಾರ್ಟಿಷನ್ ಆಫ್ ಸ್ಯಾಂಪಲ್ ಸ್ಪೇಸ್ E1, E2, E3, EM, right? EM is one of the events on the sample space. Yes, these are partition of a sample space. So idu A anta heltivi. It is clear? And you know that this portion is E1 ಒಳಗೆ A ಯ ಪೋರ್ಷನ್, ಈ ಪೋರ್ಷನ್ನು A4 ಒಳಗೆ A ಯ ಪೋರ್ಷನ್ಸ್, ದಿಸ್ ಪೋರ್ಷನ್ಸ್ E2 ಒಳಗೆ ದ ಟೋಟಲ್ E2 ಒಳಗೆ A ಯ ಪೋರ್ಷನ್ಸ್, E3 ಒಳಗೆ A ಯ ಪೋರ್ಷನ್ಸ್. ಇದು ದಿಸ್ ಪೋರ್ಷನ್ EN ಒಳಗೆ ಎ ಯ ಪೋರ್ಷನ್ ಅಂತ. ನಾವು ಈಗ ರಿವರ್ಸನ್ನು ಹೇಳದಿದ್ರೆ ಯಾವಾಗ ದ ರಿವರ್ಸ್ ಎ ಒಳಗೆ EN ಪೋರ್ಷನ್ ಏನು, ಎ ಒಳಗೆ E2 ಪೋರ್ಷನ್ ಏನು, ಎ ಒಳಗೆ E3, ಎ ಒಳಗೆ EN ಪೋರ್ಷನ್ ಎಷ್ಟು ಅಂತ, ಇದನ್ನೇ ನಾವು ರಿವರ್ಸ್ ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತೀವಿ. ಸಪೋಸ್ ಇದನ್ನು ಆರ್ಟ್ಸು, ಕಾಮರ್ಸು, ಸೈನ್ಸ್ ಅಂತ ತಗೊಂಡಾಗ E1, E2, E3, ಎ ಈಸ್ an event, ಫುಟ್ಬಾಲ್ ಟೀಮ್ ಅಂತ ಹೇಳ್ತೀವಿ. ಹಿಂದಿನ ಸಲ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಫುಟ್ಬಾಲ್ ಟೀಮ್ ಅಂತ ಹೇಳಿದಾಗ ಇಟ್ ಡಿಪೆಂಡ್ಸ್ ಆನ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಇದೆ. ಇದರಲ್ಲಿ ಈಗ ನಾವು
ಒನ್ ಆಫ್ ದ ಪ್ಲೇಯರ್ ಫುಟ್ಬಾಲ್ ಪ್ಲೇಯರನ್ನು ಕರೆದಾಗ ಅವನು ಆರ್ಟ್ಸಲ್ಲಿ ಬರೋ ಚಾನ್ಸ್ ಎಷ್ಟು, ಕಾಮರ್ಸಲ್ಲಿ ಬರೋ ಚಾನ್ಸ್ ಎಷ್ಟು, ಕಾಮರ್ಸ್ನವನು ಆಗಿರೋ ಚಾನ್ಸ್ ಎಷ್ಟು, ಅಥವಾ ಸೈನ್ಸ್ನವನು ಆಗಿರುವಂಥ ಚಾನ್ಸ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇಯರ್ E1 E2 E3 ಪಾರ್ಟಿಷನ್ ಆಫ್ ಸ್ಯಾಂಪಲ್ ಸ್ಪೇಸ್ ಕೊಟ್ಟಿರ್ತಾರೆ. ಎ ಈಸ್ ಗಿವನ್ನು. ನಾವು ಈಗ ಏನು ಕಂಡುಹಿಡಿಬೇಕು? ಎ ಒಳಗೆ E1, ಎ ಒಳಗೆ E2, ಒನ್ ಆಫ್ ದ ಸೆಲೆಕ್ಟೆಡ್ ಪರ್ಸನ್ಸ್. ಅವನೇನಾಗಿರಬೇಕು? ಸಿಲೆಕ್ಟೆಡ್ ಫುಟ್ಬಾಲ್ ಅಥವಾ ಕ್ರಿಕೆಟ್ ಟೀಮ್ ಪರ್ಸನ್ನ ಕಲೆಕ್ಟ್ ಮಾಡಿದರೆ ವಾಟ್ ಇಸ್ ದ ಪ್ರೊಬಾಬಿಲಿಟಿ? ಇವನು ಸೈನ್ಸ್ ಆಗಿರೋ ಚಾನ್ಸು, ಆರ್ಟ್ಸಲ್ಲಿರೋ ಚಾನ್ಸು, ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರೋ ಚಾನ್ಸ್ ಏನು ಅಂತ ಕಂಡುಹಿಡಿಯದೆ ದ ಬೇಸ್ ಥಿಯರಮ್ಸ್ ಅಥವಾ ರಿವರ್ಸ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ದ ಪ್ರೂಫ್ ವೆರಿ ಸಿಂಪಲ್ಸ್. ಪ್ರೂಫ್ ಈಸ್ ನಾಟ್ ನೆಸಸರಿ ಇನ್ ದಿಸ್ ಇಯರ್. ದ ಪ್ರೊಬ್ಯಾಬಿಲಿಟಿ ಆಫ್ EM ಗಿವನ್ ಎ ಅಂದರೆ ಇದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. What is the conditional probability? The probability of A given EM intersections ಆಗುತ್ತೆ. EM intersections A divided by probability of A. In numerators here using the multiplications theorem on probability, that is exactly equal to probability of A intersections B, probability of A into probability of B given A. The similarly probability of EM into probability of A given EM, and in denominator using the total theorem on total probability. ದಟ್ ಅದನ್ನು ಯೂಸ್ ಮಾಡಿದರೆ ನಮಗೆ ಸಿಗುತ್ತೆ. ದಿಸ್ ಒನ್ ಇಸ್ ದ ಕಾನ್ಸೆಪ್ಟ್ ಆಫ್ ಬೇಸ್ ಥಿಯರಮ್ಸ್. ನಾವು ರಿವರ್ಸ್ ಆಗಿ ಹೇಳೋದು. ಇನ್ ಟೋಟಲ್ ಥಿಯರಮ್ಮು ಟೀಮನ್ನು ಸಿಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಟೀಮ್ ಸಿಲೆಕ್ಟ್ ಆದಮೇಲೆ ಒನ್ ಆಫ್ ದ ಪರ್ಸನ್ನನ್ನು ಸಿಲೆಕ್ಟ್ ಮಾಡಿಕೊಂಡು ಹಿ ಬಿಲಾಂಗ್ಸ್ ಟು ದ ಇಂಡಿಫ್ರೆಂಟ್ ಇವೆಂಟ್ಸ್. ಇದನ್ನೇ ಬೇಸ್ ಆರ್ ರಿವರ್ಸ್ ಥಿಯರಮ್ ಅಂತ ಹೇಳ್ತೀವಿ. ಈಗ ಟೋಟಲ್ ಥಿಯರಮ್ ಆನ್ ಪ್ರೊಬಾಬಿಲಿಟಿಯಲ್ಲಿ ಒಂದು ಪ್ರಾಬ್ಲಮನ್ನು ನೋಡೋದಿದ್ರೆ, there are two bags B1 and B2. Bag B1 contains 5 red ball and 3 yellow balls, and bag B2 contains 4 red and 2 yellow balls ಇದೆ. Two bag B1 and B2. B1 ಅಲ್ಲಿ 5 red 3 yellow balls, B2 ಅಲ್ಲಿ 4 red 2 yellow balls ಇದೆ. ಎ ಬ್ಯಾಗ್ ಈಸ್ ಸೆಲೆಕ್ಟೆಡ್ ರ್ಯಾಂಡಮ್. ಫಸ್ಟಿಗೆ B1 ಆದರೂ ಸೆಲೆಕ್ಟ್ ಮಾಡಿರಿ ಆರ್ B2 ಆದರೂ ಸೆಲೆಕ್ಟ್ ಮಾಡೋದು. ಆಮೇಲೆ ಡ್ರಾ ಎ ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಾಮ್ ಇಟ್. ಆ ಸಿಲೆಕ್ಟ್ ಆದಂಥ ಬಾಲಿಂದ ನಾವು ಬ್ಯಾಗಿಂದ ಒಂದು ಬಾಲನ್ನು ಸೆಲೆಕ್ಟ್ ಮಾಡ್ತೀವಿ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಬಾಲ್ ಡ್ರಾನ್ ಈಸ್ ರೆಡ್? ಹಾಗಿದ್ರೆ ನಾವು ಸೆಲೆಕ್ಟ್ ಮಾಡಿದಂಥ ಬಾಲು ರೆಡ್ ಬಾಲ್ ಆಗಿರೋ ಚಾನ್ಸ್ ಎಷ್ಟು ಅಂತ. ಎರಡು ಬ್ಯಾಗ್ ಇದೆ. ಫಸ್ಟ್ ಯು ಕ್ಯಾನ್ ಸಿಲೆಕ್ಟ್ ಐದರ್ B1 ಆರ್ B2. B1 ಆದರೂ ಸೆಲೆಕ್ಟ್ ಮಾಡ್ಬೋದು, B2 ಆದರೂ ಸೆಲೆಕ್ಟ್ ಮಾಡ್ಬೋದು. ಯಾವುದಾದ್ರೂ ಒಂದು ಸೆಲೆಕ್ಟ್ ಆದಮೇಲೆ ನಾವು ಒಂದು ಬಾಲನ್ನು ಡ್ರಾ ಮಾಡ್ತೀವಿ. ಡ್ರಾ ತೆಗೆದಂಥ ಬಾಲು ರೆಡ್ ಆಗಿರೋ ಚಾನ್ಸ್ ಎಷ್ಟು ಅಂತ. ಫಸ್ಟ್ ಯು ಕ್ಯಾನ್ ಸೇ ದ್ಯಾಟ್ E1 ಆ್ಯಂಡ್ E2 ಸಿಲೆಕ್ಟಿಂಗ್ ಬ್ಯಾಗ್ E1 ಸಿಲೆಕ್ಟ್ ಮಾಡಿದಂಥ ಬ್ಯಾಗು B1 ಆದರೆ ಈವೆಂಟ್ E1 ಅಂತ ಹೇಳೋಣ. ಆ್ಯಂಡ್ ಸಿಲೆಕ್ಟೆಡ್ ಬ್ಯಾಗ್ ಈಸ್ B2 ಆದರೆ ಈವೆಂಟ್ E2. E1 ಆ್ಯಂಡ್ E2 ಬಿ ದಿ ಈವೆಂಟ್ಸ್ ಆಫ್ ಸಿಲೆಕ್ಟಿಂಗ್ ಬ್ಯಾಗ್ B1 ಆ್ಯಂಡ್ B2 ರೆಸ್ಪೆಕ್ಟಿವ್ಲಿ ಅಂತ ಹೇಳೋಣ. ಹಾಗಿದ್ರೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಸಿಲೆಕ್ಟಿಂಗ್ ಫಸ್ಟ್ ಬ್ಯಾಗ್? ಇಟ್ ಈಸ್ 1/2. ಎರಡರಲ್ಲಿ ಒಂದು. ಸೆಕೆಂಡ್ ಬ್ಯಾಗ್ ಸಿಲೆಕ್ಟ್ ಮಾಡೋ ಚಾನ್ಸ್ ಎಷ್ಟು? 1/2. ಇಟ್ ಇಸ್ ಕ್ಲಿಯರ್? ಎರಡರಲ್ಲಿ ಒಂದು. ದ ನೆಕ್ಸ್ಟ್ ಆರ್ ಬಿ ದ ಈವೆಂಟ್ ದ ಬಾಲ್ ಈಸ್ ಡ್ರಾನ್ ಫ್ರಾಮ್ ದಿ ಬ್ಯಾಗ್ ಸೆಲೆಕ್ಟೆಡ್. ಸೆಲೆಕ್ಟ್ ಮಾಡಿದಂಥ ಬ್ಯಾಗಿಂದ ರೆಡ್ ಬಾಲ್ ಆಗಿದೆ ಅಂತ ಅಸ್ಯೂಮ್ ಮಾಡ್ತೀರಿ. ಆರ್ ಬಿ ದಿ ಈವೆಂಟ್ ದ್ಯಾಟ್ ದ ಬಾಲ್ ಡ್ರಾನ್ ಫ್ರಾಮ್ ದಿ ಬ್ಯಾಗ್ ಸೆಲೆಕ್ಟೆಡ್ ಈಸ್ ರೆಡ್ ಬಾಲ್. ರೈಟ್? ಸೆಲೆಕ್ಟ್ ಮಾಡಿದಂಥ ಬ್ಯಾಗಿಂದ ಅದು ರೆಡ್ ಆಗಿದೆ ಅಂತ ಹೇಳ್ತೀವಿ. ಹಾಗಿದ್ರೆ ಯು ನೋ ದ್ಯಾಟ್ ಇದು E1 ಆ್ಯಂಡ್ E2 ಫಸ್ಟ್ ಬ್ಯಾಗು ಸೆಕೆಂಡ್ ಬ್ಯಾಗು. E1 ಮೀನ್ಸ್ ಫಸ್ಟ್ ಬ್ಯಾಗ್, E2 ಮೀನ್ಸ್ ಸೆಕೆಂಡ್ ಬ್ಯಾಗ್. ಸೆಲೆಕ್ಟೆಡ್ ಮಾಡುವಂಥ ಚಾನ್ಸು ಐದರ್ ಫಸ್ಟ್ ಆರ್ ಸೆಕೆಂಡ್ 1/2. ಫಸ್ಟ್ ಬ್ಯಾಗ್ ಸೆಲೆಕ್ಟ್ ಮಾಡೋದು 1/2 ಆಗಿರುತ್ತೆ. ಸೆಕೆಂಡ್ ಬ್ಯಾಗ್ ಸೆಲೆಕ್ಟ್ ಆಗೋದು ರ್ಯಾಂಡಮ್ಲಿ ಯು ಕ್ಯಾನ್ ಸೆಲೆಕ್ಟೆಡ್ 1/2. ಇದನ್ನು ನಾವು ರೆಡ್ ಬ್ಯಾಗ್ ಬಾಲ್ ಅಂತ ಹೇಳೋಣ. ಈ ಫಸ್ಟ್ ಬ್ಯಾಗಲ್ಲಿ ಎಷ್ಟಿದೆ? ಇದು ರೆಡ್ ಬಾಲು. ಇಟ್ ಇಸ್ ಕ್ಲಿಯರ್? ರೆಡ್ ಬಾಲ್ ಎಲ್ಲಿದೆ? ಫಸ್ಟ್ ಬ್ಯಾಗಲ್ಲೂ ಇದೆ, ಸೆಕೆಂಡ್ ಬ್ಯಾಗಲ್ಲೂ ಇದೆ. ದೆನ್ ಯು ನೋ ದ್ಯಾಟ್ 5 ರೆಡ್ ಬಾಲ್ ಇದೆ ಫಸ್ಟ್ ಬ್ಯಾಗಲ್ಲಿ, 3 ಯೆಲ್ಲೋ ಬಾಲ್ ಇದೆ. ಸೆಕೆಂಡ್ ಬ್ಯಾಗಲ್ಲಿ 4 ರೆಡ್ ಇದೆ, ಹಾಗೆ 2 ಯೆಲ್ಲೋ ಬಾಲ್ ಇದೆ. ದೇರ್ಫೋರ್ ಇನ್ ಫಸ್ಟ್ ಬ್ಯಾಗಲ್ಲಿ ಟೋಟಲ್ 8 ಇದೆ. 5 ರೆಡ್
3 yellow. In second bag total 6 ball ಇದೆ, 4 red ball and 2 yellow balls. It is clear? This one is sample space. So it is the red. E1 and E2 are ಈ ಕಂಡೀಷನ್ಸ್, ಈ ಪೋರ್ಷನ್ಸ್ ಏನಿದೆ ಇಟ್ ಈಸ್ E1 ನಲ್ಲಿ R, ಈ ಪೋರ್ಷನ್ಸ್ ಏನಿದೆ E2 ಅಲ್ಲಿ R ಆಗಿರುತ್ತೆ. ದಿಸ್ ಪೋರ್ಷನ್ಸ್ ಟೋಟಲ್ ಈಸ್ ರೆಡ್. ರೆಡ್ ಎಲ್ಲಿದೆ? E1 ನಲ್ಲೂ ಇದೆ, E2 ಅಲ್ಲಿದೆ. ಈ ಪೋರ್ಷನ್ಸ್ ಅನ್ನು ನಾವು ಏನು ಹೇಳ್ತೀವಿ? ದಟ್ ಒನ್ ಈಸ್ ದ ಫಸ್ಟ್ ಬ್ಯಾಗ್ ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಇರುವಂಥ ರೆಡ್ಡು. ಈ ಪೋರ್ಷನ್ನು ಸೆಕೆಂಡ್ ಬ್ಯಾಗ್ ಸೆಲೆಕ್ಟ್ ಮಾಡಿದಾಗ ಅದರಲ್ಲಿ ಬರುವಂಥ ರೆಡ್ ಬಾಲ್ಸ್. ಇಟ್ ಇಸ್ ಕ್ಲಿಯರ್? Therefore, you can say that the first bag select ಮಾಡಿ ರೆಡ್ ಬಾಲ್ ಬರೋ ಚಾನ್ಸ್ ಎಷ್ಟು ಅಂತ. ಫಸ್ಟ್ ಬ್ಯಾಗ್ ಸೆಲೆಕ್ಟ್ ಮಾಡಿರ್ತೀರಿ, ರೆಡ್ ಬರೋ ಚಾನ್ಸು. ದಿಸ್ ಪೋರ್ಷನ್ಸ್ ಯರ್ ಟೋಟಲ್ ಬಾಲ್ ಈಸ್ 5 + 3 8 ಇದೆ, ಅದರಲ್ಲಿ ರೆಡ್ ಬರೋ ಚಾನ್ಸು 5/8. ಸೆಕೆಂಡ್ ಬ್ಯಾಗಲ್ಲಿ 6 ಇದೆ, 6ಅಲ್ಲಿ ರೆಡ್ ಬರೋ ಚಾನ್ಸ್ 4/6. ಇಟ್ಸ್ ಕ್ಲಿಯರ್? ಇದನ್ನು ನಾವು ಟ್ರೀ ಡಯಾಗ್ರಾಮ್ನಲ್ಲಿ ಹೇಳ್ಬೋದು. ಇದು E1 ಆ್ಯಂಡ್ E2, ರೈಟ್? E1 ಸೆಲೆಕ್ಟೆಡ್ ಈಸ್ 1/2. ಐದರ್ E1 ಸೆಲೆಕ್ಟ್ ಮಾಡ್ಬೋದು, E2 ಸೆಲೆಕ್ಟ್ ಮಾಡ್ಬೋದು, ಯಾವುದೇ ಕಂಡೀಷನ್ಸ್ ಇಲ್ಲ, ರ್ಯಾಂಡಮ್ಲಿ. ಇಟ್ ಈಸ್ ಒನ್ ಬ್ಯಾಗಲ್ಲಿ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ತಾ ಇದ್ವಿ. ಫಸ್ಟ್ ಬ್ಯಾಗಲ್ಲಿ ರೆಡ್ ಇದೆ, ಯೆಲ್ಲೋ ಇದೆ. ಸೆಕೆಂಡ್ ಬ್ಯಾಗಲ್ಲಿ ರೆಡ್ ಇದೆ, ಯೆಲ್ಲೋ ಇದೆ. ಇಟ್ ಈಸ್ ರೆಡ್ ಯೆಲ್ಲೋ, ರೆಡ್ ಯೆಲ್ಲೋ. ಇಟ್ ಈಸ್ ಕ್ಲಿಯರ್? ಹಾಂ, ಇದನ್ನು ಸೆಲೆಕ್ಟ್ ಮಾಡಿದಾಗ ಈ ಬ್ಯಾಗಲ್ಲಿ ಟೋಟಲ್ ಬಾಲ್ಸ್ ಎಷ್ಟಿದೆ? 8 ಇದೆ. ಅದರಲ್ಲಿ ರೆಡ್ ಬಾಲು 5 ಇದೆ. ದ ಚಾನ್ಸ್ ಈಸ್ 5/8. ಯೆಲ್ಲೋ ಸೆಲೆಕ್ಟ್ ಮಾಡುವಂಥ ಚಾನ್ಸು 3/8. ಸೆಕೆಂಡ್ ಬ್ಯಾಗಲ್ಲಿ ಟೋಟಲ್ 6 ಇದೆ, ಅದರಲ್ಲಿ ರೆಡ್ ಈಸ್ 4. ರೆಡ್ ಸೆಲೆಕ್ಟ್ ಆಗುವಂಥ ಚಾನ್ಸ್ 4/6. ಯೆಲ್ಲೋ 2 ಇದೆ, 2/6. ಈಗ ನಾವು ಕೇಳಿದಾಗ ಯಾವುದೇ ಕ್ವಶನ್ಸನ್ಗೆ ಆನ್ಸರ್ ಮಾಡ್ಬೋದು. ರೆಡ್ ಬಾಲ್ ಬರೋ ಚಾನ್ಸ್ ಎಷ್ಟು ಅಂದಾಗ ಯು ಆರ್ ಯೂಸಿಂಗ್ ವೆನ್ ಡಯಾಗ್ರಾಮ್ಸ್ ಇಸ್ ಇದು T ಡಯಾಗ್ರಾಮ್ಸ್ ವೆರಿ ಈಸಿ. ಐದರ್ ಫಸ್ಟ್ ಬ್ಯಾಗನ್ನು ಸೆಲೆಕ್ಟ್ ಮಾಡಿ ರೆಡ್ ಬಾಲ್ ಬರಬೇಕು, ಆರ್ ಅಂದಾಗ ಪ್ಲಸ್ ಆಗುತ್ತೆ. ಸೆಕೆಂಡ್ ಬ್ಯಾಗು ಸೆಲೆಕ್ಟ್ ಮಾಡಿ ರೆಡ್ ಬರಬೇಕು. ಫಸ್ಟ್ ಬಾಲು ಬ್ಯಾಗ್ ಸೆಲೆಕ್ಟ್ ಮಾಡೋದು ಚಾನ್ಸು 1/2. ಆ್ಯಂಡ್ ಇದು ಸೆಲೆಕ್ಟ್ ಆದಮೇಲೆ ಆ್ಯಂಡ್ ಅಂತ ಬರುತ್ತೆ, ಅದಕ್ಕೆ ಮಲ್ಟಿಪ್ಲಿಕೇಶನ್ಸ್ 5/8. 1/2 ಇಂಟು 5/8 ಪ್ಲಸ್ ಆರ್ ಅಂದರೆ ಪ್ಲಸ್ಸು. ಸೆಕೆಂಡ್ ಬ್ಯಾಗ್ ಸೆಲೆಕ್ಟ್ ಮಾಡೋ ಚಾನ್ಸು 1/2 ಆ್ಯಂಡ್ ರೆಡ್ ಬರೋ ಚಾನ್ಸು 4/3. ಅದೇ ಯೆಲ್ಲೋ ಬಾಲ್ ಅಂತ ಹೇಳಿದರೆ ಫಸ್ಟ್ ಸೆಲೆಕ್ಟ್ ಮಾಡ್ತೀರಿ 1/2 3/8 ಆರ್ ಸೆಕೆಂಡ್ ಬ್ಯಾಗು 1/2 2/6. ನಾವು ಯಾವ ರೀತಿ ಬೇಕಾದರೂ T ಡಯಾಗ್ರಾಮ್ನಲ್ಲಿ ಹೇಳ್ಬೋದು. ಬಟ್ ಯೂಸಿಂಗ್ ದಿಸ್ ಆರ್ ನಾಟ್ ನೆಸೆಸರಿ. ಅರ್ಥ ಮಾಡ್ಕೊಳ್ಳಿಕ್ಕಷ್ಟೇ. ನಾವು ಡೈರೆಕ್ಟಾಗಿ ಹೇಳ್ಬೋದು. The answer is E1 and E2 are the events. The probability of selecting first and second bag is half, 1/2 ಆಗಿರುತ್ತೆ. Are be the events. Red ball drawn from the bag. Red ball drawn. ರೆಡ್ ಬಾಲನ್ನು ಡ್ರಾ ಮಾಡ್ತೀರಿ. ಹಾಗಿದ್ರೆ ರೆಡ್ ಬರೋ ಚಾನ್ಸ್ ಎಷ್ಟು? ಫಸ್ಟ್ ಬ್ಯಾಗಲ್ಲಿ 5/8. ರೆಡ್ ಬರೋ ಚಾನ್ಸ್, ಇದು ಕಂಡೀಷನ್. ಸೆಕೆಂಡ್ ಬ್ಯಾಗ್ ಸೆಲೆಕ್ಟ್ ಆದರೆ ರೆಡ್ ಬರೋ ಚಾನ್ಸು 2/3, 4/6 ಆಗಿರುತ್ತೆ. Here E1 and E2 are the partition of sample space. Therefore probability of red ball ಅಂತ ಹೇಳಿದಾಗ ಫಸ್ಟ್ ಬ್ಯಾಗ್ ಸೆಲೆಕ್ಟ್ ಆಗಿರುತ್ತೆ, ಅದರಲ್ಲಿ ರೆಡ್ಡು. ಆರ್ ಸೆಕೆಂಡ್ ಬ್ಯಾಗ್ ಸೆಲೆಕ್ಟ್ ಮಾಡ್ತೀರಿ, ಅದರಲ್ಲಿ ರೆಡ್ಡು. ಇಟ್ ಈಸ್ ದ theorem on total probability. Probability of E1 into probability of R given E1 plus probability of E2 into probability of R given E2. Value ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. 1/2 into 5/8 plus 1/2 into 2/3. ಸಿಂಪ್ಲಿಫೈ ಮಾಡಿದರೆ 5/16 plus 1/3. The answer is 31 divided by 48. 3 mark questions. Figures are not necessary. Directly you can write. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ either using Venn diagrams or tree diagrams. Similarly, the next questions. An urn contains 5 red and 5 black balls. A ball is drawn at random. Its color is noted and returns to the urn. Moreover, 2 additional balls of the color, same color, drawns are put into the urn. Then ball is drawn at random. What is the probability that second ball is red? ಒಂದು ಅರ್ನಲ್ಲಿ 5 ರೆಡ್ಡು 5 ಬ್ಲ್ಯಾಕ್ ಬಾಲ್ಸ್ ಇರುತ್ತೆ. ಒಂದು ಬಾಲನ್ನು ಸೆಲೆಕ್ಟ್ ಮಾಡ್ತೀವಿ, ಅದರ ಕಲರನ್ನು ನೋಡ್ತೀವಿ, ಪುನಃ ಅದಕ್ಕೆ 2 ಬಾಲನ್ನು ಮಿಕ್ಸ್ ಮಾಡಿ ಮತ್ತು ಪುನಃ ನಾವು ಒಂದು ಬಾಲನ್ನು ಡ್ರಾ ಮಾಡಿದರೆ
ಅದು ರೆಡ್ ಬರೋ ಚಾನ್ಸ್ ಎಷ್ಟು ಅಂತ. ಐದರ್ ರೆಡ್ ಬಾಲ್ ಬಂದರೆ 2 ಬಾಲ್ ಮಿಕ್ಸ್ ಮಾಡಿ ಡ್ರಾ ಮಾಡಬೇಕು, ಇಲ್ಲ ಬ್ಲ್ಯಾಕ್ ಬಾಲ್ ಬಂದಾಗ 2 ಬಾಲ್ ಬ್ಲ್ಯಾಕನ್ನು ಮಿಕ್ಸ್ ಮಾಡಿ ಡ್ರಾ ಮಾಡೋದು. ಆಗ ಎರಡೂ ಕೇಸಲ್ಲೂ ರೆಡ್ ಬರೋ ಚಾನ್ಸು ಟೋಟಲ್ ಆಗಿರುತ್ತೆ. ಹಿಯರ್ ಆಲ್ಸೋ E1 ಬಿ ದ ಈವೆಂಟ್, ದ ಫಸ್ಟ್ ಡ್ರಾನ್ ಬಾಲ್ ಈಸ್ ರೆಡ್ ಅಂತ ಹೇಳೋಣ. E2 ಈಸ್ ದ ಈವೆಂಟು, ಫಸ್ಟ್ ಡ್ರಾನ್ ಬಾಲ್ ಈಸ್ ಬ್ಲ್ಯಾಕ್ ಅಂತ ಹೇಳ್ತೀವಿ. ಹಾಗಿದ್ರೆ ಹಿಯರ್ ಯೂಸಿಂಗ್ ದಿ ಟ್ರೀ ಡಯಾಗ್ರಾಮ್ಸ್ ವೆರಿ ಈಸಿ. E1 ಈಸ್ ರೆಡ್ಡು, E2 ಈಸ್ ಬ್ಲ್ಯಾಕು. ಇಲ್ಲಿ 5 ರೆಡ್ ಇದೆ, 5 ಬ್ಲ್ಯಾಕ್ ಇದೆ. ದ್ಯಾರ್ ಫೋರ್ ರೆಡ್ ಬರೋ ಚಾನ್ಸು ಟೋಟಲ್ ಈಸ್ 10 ಆಯಿತು, 1/2, 5/10. 5 ಬ್ಲ್ಯಾಕ್ ಬರೋ ಚಾನ್ಸು 5/10. It is clear, 1/2, 1/2. The next probability of E1 under 1/2, probability of E2 is also 1/2. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಸಪೋಸ್ ರೆಡ್ ಬಾಲ್ ಬಂದರೆ 2 ಎಕ್ಸ್ಟ್ರಾ ರೆಡ್ ಬಾಲನ್ನು ಹಾಕ್ತೀವಿ. ಇಟ್ ಇಸ್ ಕ್ಲಿಯರ್, ಬ್ಲ್ಯಾಕ್ ಬಾಲ್ ಅಷ್ಟೇ ಇರುತ್ತೆ. ಬ್ಲ್ಯಾಕ್ ಬಾಲ್ ಬಂದರೆ 2 ಬ್ಲ್ಯಾಕ್ ಬಾಲನ್ನು ಎಕ್ಸ್ಟ್ರಾ ಹಾಕ್ತೀವಿ, ರೆಡ್ ಬಾಲ್ ಅಷ್ಟೇ ಇರುತ್ತೆ. ಇಟ್ ಇಸ್ ಕ್ಲಿಯರ್. ಹಾಗಿದ್ರೆ ರೆಡ್ ಬಾಲ್ ಸೆಕೆಂಡ್ ಟೈಮ್ಸ್ ರೆಡ್ ಬರೋ ಚಾನ್ಸ್ ಎಷ್ಟು, ಇಲ್ಲಿ 2 ಆ್ಯಡ್ ಮಾಡಿದರೆ ಟೋಟಲ್ 12 ಆಯಿತು, 7/12. ಬ್ಲ್ಯಾಕ್ ಅಂತ ಹೇಳಿದರೆ 5/12 ಇರುತ್ತೆ. ಯಾಕೆ ಅಂದರೆ ಟೋಟಲ್ 12 ಆಯಿತು, 5 ಬ್ಲ್ಯಾಕ್ ಬಾಲೇ ಇರುತ್ತೆ. ಅದೇ ಬ್ಲ್ಯಾಕ್ ಬಾಲ್ ಫಸ್ಟಿಗೆ ಬಂತಂದರೆ ರೆಡ್ಡು ಸೇಮ್ ಇರುತ್ತೆ, ಟೋಟಲ್ ಬಾಲ್ ಈಸ್ 12. ಬ್ಲ್ಯಾಕ್ ಆ್ಯಡ್ ಮಾಡಿದರೆ 7/12, ನಾಟ್ 5/12, 7/12. ಅದನ್ನು ನಾವು ಸಿಂಪಲ್ ಆಗಿ ಹೇಳೋದಿದ್ರೆ ಆರ್ ಬಿ ದ ಈವೆಂಟ್, ಸೆಕೆಂಡ್ ಡ್ರಾನ್ ಬಾಲ್ ಈಸ್ ರೆಡ್ ಫ್ರಾಮ್ ದಿ ಅರ್ನ್. ಹಾಗಿದ್ರೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಆರ್ ಗಿವನ್ E1? ಫಸ್ಟ್ ಬಾಲ್ ರೆಡ್ ಆಗಿದ್ದರೆ ಸೆಕೆಂಡ್ ಬಾಲ್ ರೆಡ್ ಬರೋ ಚಾನ್ಸು 7/12. ಫಸ್ಟ್ ಬಾಲ್ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ಸೆಕೆಂಡ್ ಬಾಲ್ ರೆಡ್ ಬರೋ ಚಾನ್ಸು 5/12. ಇಟ್ ಈಸ್ ಆಲ್ಸೋ E1 ಆ್ಯಂಡ್ E2 ಆರ್ ಪಾರ್ಟಿಷನ್ ಆಫ್ ಸ್ಯಾಂಪಲ್ ಸ್ಪೇಸ್. ರೆಡ್ಡು ಮತ್ತು ಬ್ಲ್ಯಾಕ್ ಬಾಲ್ಸ್ ಪಾರ್ಟಿಷನ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಹಾಗಾಗಿ ಟೋಟಲ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ ಬರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್, ಸೆಕೆಂಡ್ ರೆಡ್ ಬಾಲ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಆರ್ ಗಿವನ್ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಆರ್ ಗಿವನ್ E2. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, 1/2 ಇಂಟು 7/12 ಪ್ಲಸ್ 1/2 ಇಂಟು 5/12. ಸಿಂಪ್ಲಿಫೈ ಮಾಡಿದರೆ 7/24 ಪ್ಲಸ್ 5/24. ಇಟ್ ಮೀನ್ಸ್ its value is 12/24, 1 divided by 2. ಇದನ್ನು ವೆನ್ ಡಯಾಗ್ರಾಮ್ನಲ್ಲೂ ಹೇಳ್ಬೋದು. ಇಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ E1 ಆ್ಯಂಡ್ E2, ರೆಡ್ ಬಾಲು, ಬ್ಲ್ಯಾಕ್ ಬಾಲ್ಸ್. ಆಮೇಲೆ ಸೆಕೆಂಡ್ ರೆಡ್ ಬಾಲನ್ನು ನಾವು ಡ್ರಾ ಮಾಡಬೇಕು. ಆಗ ರೆಡ್ ಬಂದರೆ 2 ರೆಡ್ ಬಾಲನ್ನು ಆ್ಯಡ್ ಮಾಡ್ತೀವಿ, ಬ್ಲ್ಯಾಕ್ ಬಂದರೆ 2 ವೈಟ್ ಬಾಲನ್ನು ಡ್ರಾ ಮಾಡ್ತೀವಿ. ಹಾಗಿದ್ರೆ ಇದೇನು, ರೆಡ್ ಬಂದಾಗ ಸೆಕೆಂಡ್ ಬಾಲ್ ರೆಡ್ ಆಗಬೇಕು ಯಾವಾಗ, ಫಸ್ಟ್ ರೆಡ್ ಇದ್ದಾಗ. ಇದು ಸೆಕೆಂಡ್ ರೆಡ್ ಇರಬೇಕು ಯಾವಾಗ, ಸೆಕೆಂಡ್ ಬಾಲ್ ರೆಡ್ ಬರಬೇಕು ಫಸ್ಟ್ ಬಾಲ್ ಬ್ಲ್ಯಾಕ್ ಇದ್ದಾಗ ಅಂತ. ಈ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಐದರ್ ಟ್ರೀ ಡಯಾಗ್ರಾಮ್ಸ್ ಆರ್ ವೆನ್ ಡಯಾಗ್ರಾಮಿನ ಸಹಾಯದಿಂದ ಈಸಿಯಾಗಿ ಡಿಫೈನ್ ಮಾಡ್ಬೋದು. ಒನ್ ಮೋರ್ ಪ್ರಾಬ್ಲಮ್, ಸಿಮಿಲರ್ ಟೈಪ್ ಕ್ವಶನ್ಸ್. ಬ್ಯಾಗ್ 1 contains 3 red, 4 black. Bag 2 contains 4 red and 5 black. The similar type questions. One ball is transferred from bag 1 to bag 2. Then a ball is drawn from the bag 2. Find the probability that drawn ball is to be a red. ಇಲ್ಲೂ ಅದೇ, ಒಂದು ಬಾಲನ್ನು ಫಸ್ಟಿಗೆ ತೆಗಿತೀವಿ, ಅದನ್ನು ಸೆಕೆಂಡ್ ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆಗ ನಾವು ಒಂದು ಬಾಲನ್ನು ಡ್ರಾ ಮಾಡಿದರೆ ಅದು ರೆಡ್ ಬರೋ ಚಾನ್ಸ್ ಎಷ್ಟು, ಫಸ್ಟ್ ಬಾಲ್ ರೆಡ್ ಇದ್ದಾಗ ಟ್ರಾನ್ಸ್ಫರ್ ಮಾಡಿದಾಗ ಎಷ್ಟು, ಅಥವಾ ಬ್ಲ್ಯಾಕ್ ಬಂದಾಗ ಟ್ರಾನ್ಸ್ಫರ್ ಮಾಡಿದಾಗ ರೆಡ್ ಬಾಲ್ ಬರೋ ಚಾನ್ಸ್ ಎಷ್ಟು. ಹಿಯರ್ ಆಲ್ಸೋ E1 ಬಿ ದ ಈವೆಂಟ್, ಟ್ರಾನ್ಸ್ಫರ್ ಬಾಲ್ ಈಸ್ ರೆಡ್, ಬ್ಯಾಗ್ 1 ಟು ಬ್ಯಾಗ್ 2. E2 ಬಿ ದ ಈವೆಂಟ್, ಟ್ರಾನ್ಸ್ಫರ್ ಬಾಲ್ ಈಸ್ ಬ್ಲ್ಯಾಕ್ ಫ್ರಾಮ್ ಬ್ಯಾಗ್ 1 ಟು ಬ್ಯಾಗ್ 2. 1ಇಂದ 2ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಿದೆ ರೆಡ್ ಬರೋ ಚಾನ್ಸು ಟೋಟಲ್ ಈಸ್ 3 + 4 7 ಇದೆ, ಅದರಲ್ಲಿ ರೆಡ್ಡು. ಬ್ಲ್ಯಾಕ್ ಬರೋ ಚಾನ್ಸು 4/7. It is clear. R be the event, second bag drawn ball is red. It is clear. ಹಾಗಿದ್ರೆ ಸೆಕೆಂಡ್ ಬಾಲ್ ರೆಡ್ ಬರೋ ಚಾನ್ಸ್ ಎಷ್ಟು, ಸೆಕೆಂಡ್ ಬ್ಯಾಗಲ್ಲಿ ಬ್ಯಾಗ್ ಟು 4 ರೆಡ್ ಇದೆ, 5 ಬ್ಲ್ಯಾಕ್ ಇದೆ. ಒಂದು ಫಸ್ಟಿಗೆ ರೆಡ್ ಬಾಲನ್ನು ನಾವು ಟ್ರಾನ್ಸ್ಫರ್ ಮಾಡಿದರೆ ಅಲ್ಲಿ 5 ಆಯಿತು, ಟೋಟಲ್ 10, ರೆಡ್ ಬಾಲ್ 5, 1/2. ನಾವೇನಾದರೂ ಬ್ಲ್ಯಾಕ್ ಒಂದು ಬಾಲನ್ನು ಟ್ರಾನ್ಸ್ಫರ್ ಮಾಡಿದರೆ ಅಲ್ಲಿ 4 ರೆಡ್ಡು 6 ಬ್ಲ್ಯಾಕ್ ಆಯಿತು. ಅಲ್ಲಿ ಅಗೇನ್ 10, ಬಟ್ ರೆಡ್ ಬಾಲ್ ಈಸ್ 4, 2 ಡಿವೈಡೆಡ್ ಬೈ 5. ಹಾಗಿದ್ರೆ ಸೆಕೆಂಡ್ ಬಾಲ್ ರೆಡ್ ಬರೋ ಚಾನ್ಸು ಪ್ರೊಬ್ಯಾಬಿಲಿಟಿ ಆಫ್
E1 and E2 are partition of sample space ಇಲ್ಲಿ probability of R is equal to probability of E1 into probability of R given E1 plus probability of E2 into probability of R given E2 ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ 31 ಡಿವೈಡೆಡ್ ಬೈ 17 ಅಂತ ಬರುತ್ತೆ. ಇದನ್ನು ನಾವು ಟ್ರೀ ಡಯಾಗ್ರಾಮ್ನ